ಏಯ್ ಇವಾಗ ರಿಯಲ್ ಆಗಿ ಪ್ರಪೋಸ್ ಮಾಡ್ತಿರೋದು ಐ ಲವ್ ಯು ಹಾಗೆ ಹೋಗು ಅದ್ರಾಗ ನಮ್ಮ ಜಾತಿ ಕುಲ ಅದು ಹುಡುಗಿ ನಿಸರ್ಗನ್ ಲವ್ ಮಾಡ್ತಾವನಿ ಕಣಪ್ಪ ನಾನು ಅದೆಲ್ಲ ಸುಳ್ಳು ಕೊಂಡಡೆ ನಮ್ಮಪ್ಪ ಯಾರು ಜಾಸ್ತಿ ನೆಗಿತಾರೆ ಅವ್ರ ಕಡೆ ಚಿನ್ನು ಚಿನ್ನು ಪುಂಜ್ ಯಾವಾಗ್ಲೂ ನೀನ್ ಯಾಕೆ ಎಲ್ಗ ಹೋಗಿದ್ದೆ ಈಗ ನನಗೆ ಗೊತ್ತಿಲ್ವಾ ಅಲ್ಲ ನನ್ ಮೇಲೆ ಯಾಕೆ ಸ್ಕೋಪ ನಿಂಗೆ ಹೇಳಾಯ್ತು ಗೈಸ್ ಇವತ್ತು ಕಂಟೆಂಟ್ ನೀವು ನೋಡಿರ್ತೀರಿ ತಮ್ಮನೆಲ್ಲ ಆಲ್ರೆಡಿ. ಇವಾಗ ಮಾದೇವ್ ಅಕ್ಕಂಗೆ ಪ್ರಪೋಸ್ ಪ್ರ್ಯಾಂಕ್ ಮಾಡಕ್ ಹೋಯ್ತವನಿ ನಾನು. ವಿಜಿ ಫುಲ್ ಸಪೋರ್ಟ್ ಕೊಡಬೇಕು ಅದಕ್ಕೆ. ಇವಾಗ ಪ್ರಪೋಸ್ ಪ್ರ್ಯಾಂಕ್ ಮಾಡೋಣ ಮಚ್ಚ, ಏನಾಗಲ್ಲ ತಾನೆ. ಅಕಸ್ಮಾತ್ ಮಚ್ಚ ಒಪ್ಕೊಬಿಟ್ಟು ನಾನು ಅದನ್ನ ಪ್ರ್ಯಾಂಕ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೆಂಗಾಗ್ಬಿಡ ಆಮೇಲೆ ಏನಾಗ್ಬೋದು ಮಚ್ಚ? ನನಗೆ ಗೊತ್ತಿಲ್ಲ ಅವಳ ಮನ್ಸಲ್ಲಿ ಏನ್ ಬರುತ್ತೆ ನಂಗೆ ಗೊತ್ತದು. ಗೈಸ್ ಅವ್ರಿಗೆ ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ನೋಡಿಲ್ಲ ನಾನು. ನಾರ್ಮಲ್ ಆಗಿ ಅಂದ್ರೆ ಅವರು ವಿಜಿ ಜೊತೆಗೆ ಹೆಂಗಿರ್ತಾರೆ, ಇಸ್ರೋರ್ ಜೊತೆಗೆ ಹೆಂಗಿರ್ತಾರೆ, ನನ್ನ ಜೊತೆಗೂ ಹಂಗೆ ಇರ್ತಾರೆ. ಸೊ ಬನ್ನಿ ಇವಾಗ ಒಂದು ಪ್ರಪೋಸ್ ಪ್ರ್ಯಾಂಕ್ ಮಾಡವ, ನೋಡೋ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಅಂತ ಅಂದ್ಬಿಟ್ಟು. ಮಾದೇವ್ ಅಕ್ಕಂಗೆ ಜೈ. ಗೈಸ್ ಬ್ಲಿಂಕಿಟಲ್ಲಿ ಡೈರಿ ಮಿಲ್ಕ್ ಆರ್ಡರ್ ಮಾಡ್ತಾವನಿ. ವಿಜಿ ಯಾರಿಗೆ ಕೊಡಕ್ಕಿಲ್ಲ, ನಾನು ಅವನೇ ಕಿತ್ಕೊ ತಿನ್ಬಿಟ್ಟೆ. ಆಮೇಲೆ ನಿಸರ್ಗಂಗೆ ಪ್ರಪೋಸ್ ಪ್ರ್ಯಾಂಕ್ ಮಾಡ್ತಾನೆ ಗೈಸ್. ಅವರೇ ಮಚ್ಚ ಪ್ರಪೋಸ್ ಪ್ರ್ಯಾಂಕ್ ಮಾಡ್ತಾವನಿ. ಎಲ್ಲಿಗೆ? ಸರಿ ಆಯ್ತು, ಕ್ಯಾಮ್ರಾ ಹಿಡ್ಕೊತಾನೆ. ಹಲೋ ಅಲ್ಲಿ ಐ ಲವ್ ಯು ಗೈಸ್. ನಮ್ಮವರು ಮತ್ತೆ ಇವರು ಹೊಡೆದಾಕ್ಬಿಡ್ತೀನಿ ನಿನಗೆ. ಏನ್ ನಿಮ್ಮವರು? ನಮ್ಮವರು ಅಂದ್ರೆ ನಮ್ಮ ಫ್ರೆಂಡ್ ಅಂತ ಹೇಳಿದ್ರು. ಇಲ್ಲ ಶರತ್ ಹಂಗಿಲ್ಲ, ನನ್ ಇಷ್ಟ ದಿನ ಇವ್ರು ರೀಲ್ಸ್ ಮಾಡ್ತಿದ್ರು, ನನ್ನ ಜೊತೆಗೆ ಒಂದು ರೀಲ್ಸ್ ಮಾಡವ್ರೆ ನಮ್ಮವರು. ನಿಜವಾಗ್ಲೂ ನಾನು ಮಾತಾಡ್ಸಲ್ಲ, ನೋಡ್ತೀರಾ? ಒಂದ್ ಫ್ರೆಂಡ್ ಅನ್ನ ಕಳ್ಕೊಳಕ್ ಇಷ್ಟ ಇದ್ರೆ ನೀವ್ ಈ ತರ ಎಲ್ಲ ನಮ್ಮವರು ಅಂತ ಹೇಳ್ಬಾರ್ದಾ? ಏನಕ್ಕಂತೀರ ನಿಮ್ಮವ್ರ ಅಂತ? ಫ್ರೆಂಡ್ ಅಂತ ತಾನೇ ವಿಜಯ್ ಇದಲ್ಲ ಇದ್ಯಾಕ್ಲಾ ನನ್ ಫ್ರೆಂಡಿಗೆ ಏನಾಯ್ತು ನಿಂದೆಲ್ಲ ಹೊಟ್ಟೆ ಎಲ್ಲ ಹೊಟ್ಟೆ ಇಲ್ಲ ವಿಜಯ್ ಇದಲ್ಲ ಮಾದಕ ಬಾರಿ ಎಗರಾಡ್ತೋಳು ಇದಳು ಹುಸಿನಂಗ ಮೇಲೆ. ವಿಜಿಗೆ ಹುಷಾರಿಲ್ಲ ಪಾಪ. ವಿಜಯ್ ಏನಾಯ್ತಲ್ಲ ವಿಜಯ್ ಇದಲ್ಲ ಗೈಸ್ ಅವನು ನೆಗಡಿ ವಿಜಿಗೆ ಕೋಲ್ಡ್ ಕಾಫ್. ನನ್ನ ಮೊದಲನೇ ಹೆಡ್ತಿಗೆ ನೆಗಡಿ ಗೈಸ್. ನೀವೇ ಹಂಗೆ ನೋಡ್ತಿದ್ದೀರಿ? ನಿಮ್ಗೇನಾದ್ರು ಉರಿನಾ? ನಂಗೆ ಕುರಿ. ಇಸ್ರಾರ್ ನಿನ್ ಫ್ರೆಂಡ್ ಇದರೆಲ್ಲ ಪ್ರ್ಯಾಂಕ್ ಮಾಡ್ತಾನಲ್ಲ, ಅದಕ್ಕೆ ಏನ್ ಹೇಳ್ತೀಯ ನೀನು? ಲವ್ ಪ್ರ್ಯಾಂಕ್ ಅಂತ ಹೇಳಿದ್ ನಾನು ನಿಮಗೆ. ಪ್ರ್ಯಾಂಕ್ ಅಂತ ನಾನು ಹೇಳ್ತಿದ್ದೀನಲ್ಲ, ಅದು ಲವ್ ಪ್ರ್ಯಾಂಕ್ ಇಲ್ಲ. ಅವ್ನ ಮನ್ಸಿಂದ ಹೇಳಿದ್ರೆ ಏನ್ ಮಾಡ್ತೀಯ? ಇಷ್ಟ ದಿನ ಫ್ರೆಂಡ್ ಆಗಿದ್ದಿರುವಾಗ ಸಡನ್ ಆಗಿ ಪ್ರಪೋಸ್ ಮಾಡ್ತಾನಲ್ಲ, ಅದು ಪ್ರ್ಯಾಂಕ್. ಪ್ರ್ಯಾಂಕ್ ಇಲ್ಲ, ಈಸ್ ಅ ಪ್ರಾಂಕ್ ಸ್ಟಾರ್. ಫಸ್ಟ್ ಫ್ರೆಂಡ್ ಆಗಿ ಅರ್ಥ ಮಾಡ್ಕೊತಾನೆ, ಆಮೇಲೆ ನಾನು ರಿಯಲ್ ಆಗಿ ಪ್ರಪೋಸ್ ಮಾಡಿದ್ರೆ ಇದು ರಿಯಲ್ ಆಗಿ ಇವಾಗಲೂ ಪ್ರಪೋಸ್ ಮಾಡಿರೋದು ಇಲ್ಲ. ರಿಯಲ್ ಆಗಿ ಸೀರಿಯಸ್ ಆಗಿ ರಿಯಲ್ ಆಗಿರೋ ಒಪ್ಕೊಬಿಡೋಲ್ಲ. ಕಳ್ಳಿ ಅದೇ ಕಳ್ಳಿ. ಏಯ್ ಇವಾಗ ರಿಯಲ್ ಆಗಿ ಪ್ರಪೋಸ್ ಮಾಡ್ತಿರೋದು ಐ ಲವ್ ಯು. ಲವ್ ಎಲ್ಲ ಮಾಡಬಾರ್ದು, ಸೀರಿಯಸ್ ಆಗಿ ಲವ್ ಎಲ್ಲ ಮಾಡಬೇಕು. ಲವ್ ಇದ್ರೇ ಜೀವನ, ಲವ್ ಇಂದಾನೇ ಪ್ರಪಂಚ ನಿಂತಿರೋದು ಗೊತ್ತಾ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಆಯ್ತು ಊಟ ಮಾಡ್ತಿದೀವಿ. ತಗೊಳ್ಳಿ ನಿಸರ್ಗ ಅವರೇ, ನಾನೇ ಮಾಡಿದ್ದು ಅಡುಗೆ. ಎಂತಕಾಯಿ? ಸೌತೆಕಾಯಿ. ಕೊಡು ಕೊಡು ಕೊಡು. ವಿಜಯ್ ಹೊಡೆದಾಕ್ಬಿಡ್ತೀವಿ. ವಿಜಯ್ ಕಿತ್ತದ್ದು ಬಿಲ್ಲ. ಸೌಂದರ್ಯ ಜಗಳ ಆಡ್ತಿದಾರಲ್ಲ. ನೀ ಅಲ್ಸೆಟ್ ಎತ್ಕೊಳಕ್ ಹೋಗಿದ್ದ? ಹಂಗೆಲ್ಲ ಆಡ್ಬೇಡಿ ನೀವು ಹುಡುಗರ ಹತ್ರ. ನಮ್ ಫ್ಯಾಮಿಲಿ ಹಿಂಗೆಲ್ಲ ಇದ್ರೆ ಒಪ್ಕೊಳ್ಳಲ್ಲ ಈ ತರ ಹುಡುಗರು. ನಿಮ್ ಡ್ಯಾಡ್ ಮಮ್ ಹೇಳ್ತೀನಿ ಬಿಡಪ್ಪ. ಏನ್ ಸೌಜ ಬೇಡ ಇಂತ ಹುಡುಗಿ ಅನ್ಬಿಟ್ಟು. ಬೇಡ ನಾನೇ ನೀನ ಬೇಡ ಅಂತಿದ್ದೀನಿ ನನಗೆ. ಸರಾತ್ ಸರಾತ್ ಏನಿಲ್ಲ, ನಿನ್ನೆ ಬೇಡ ಅಂತ ಇವಾಗ ಯಾರು ಅವರಲ್ಲ ಇವರು ದಪ್ಪ ದಪ್ಪಕ್ಕೆ ಗುಂಡು ಗುಂಡಕ್ಕೆ ಇವ್ರನ್ನ ಪೀಜಿಗೆ ಇದಾಕ್ತೀವಿ. ವಿಜಯ್ ಹೋಗವಾ? ಓಕೆ. ಇಸ್ಲಾಮ ಇಸ್ಲಾಮ್ ನಿನ್ ಪಿಜಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಹೋಗ್ಬೇಕಾ? ಎಲ್ಲಿಗೆ ಏನಕ್ಕಪ್ಪ? ನಾ ಎಲ್ಲ ಹೋಗ್ಲಿ. ಟೀ ಕುಡಿಯಕ್ಕೆ ಹೋಗ್ಬೇಕು ಅಂತಿದ್ದಲ್ಲ ವಿಜಿಗೆ ಹೇಳು. ಟೀ ಕುಡಿಯೋದಾ? ಟೀ ಕುಡಿ ಬಿಡಕಲ್ಲ, ಯಾರ್ದಾರ ಊಸ್ ಕುಡಿ. ಒಳ್ಳೆ ಕಿಕ್ ಕೊಡುತ್ತಕಲ್ಲ.
ಕಣಬಿಟ್ಟಿದೆ ಯಾರು ಚೆನ್ನಾಗಿರ್ತದೆ ವಿಜಯ್ ಟೇಸ್ಟ್ ಮಾಡಿ ನೋಡು ಫಸ್ಟ್ ಹುಡುಗಿರು ಊಸ್ಕೊಡಿ ವಿಜಯ್ ಇವನೇ ನೀ ನಿಜ ಆಡ್ತಾರ ನಿಜಲ್ವೇ ಅಯ್ಯಪ್ಪ ಇದೆಲ್ಲ ಮುಂದ್ಗಡೆ ಕೂತ್ರೆ ಹಿಂಗ ಆಡ್ತಾರವ್ರು ಮೂಸು ಅಂದ್ರೆ ನಿಮ್ಗೆ ಕಷ್ಟ ಗೊತ್ತದೆ ಮೂಸಲ್ಲಿ ಏನೈತೆ ಸುಮ್ನೆ ಊಸ್ಬಿಡ್ತಾನೆ ನಡಿ ಕೋಟಿ ಮಡಿಗಿರ ಡ್ರಾಪುರ್ನ ಊಸ್ಬಿಡ್ತಾನೆ ಅವ್ರದ್ದು ಕುಡ್ಕ ಬಂದಿದ್ದೆ ನೋಡ್ಬಿಟ್ಟು ನೀನ್ ಹೇಳ್ದಿಲ್ಲ ಟೇಸ್ಟ್ ಮಾಡಕ್ ಹೋಗಿದಿ ಅಂತ ನಿಮ್ಗೆ ₹1 ಊಸ್ಬಿಟ್ರೆ ಕುಡ್ದೆ ಬೇಡಕಪ್ಪ ಯಾವ ಊಸ ಬೇಡ ಅಂಬಾನಿ ಊಸ್ ಅಂದ್ರೆ ಇಲ್ಲಿಂಗೆ ಹೋಯ್ತಾನೆ ಬೇಕಾರೆ ಗಾಡಿ ತರ್ಕೊಂಡು ಹೊರಡ ಚೆನ್ನಾಗಿದೆ ಮಚ್ಚೆ ಇರ್ಲ ಒಂಚೂರು ಹೋಗಿ ಬರ್ತೀವಿ ದುಬೈಗೆ ಊಸು ಅಂದ್ರೆ ನೀವ್ ಯಾಕ್ರಿ ಇಷ್ಟನಾಗಿದ್ದೀರಾ ನೀವ್ ಹೆಂಗ್ ಊಸು ಅಂದ್ರೆ ಅಷ್ಟೊಂದು ಇಷ್ಟವಾ ಪಂಚ ಪ್ರಾಣ ಅಂತ ಒಳಗ ಊಸು ವಿಜಿ ಊಸ್ ಕುಡೀರಿ ನೀವು ಅಂತ ಯಾರು ಅಂತ ಬಿಡ್ತಾನೆ ಕುಡಿಕೋ ವಿಜಿ ಯಾರು ಕೊಡಲ್ಲ ಯಾಕೆ ಅವ್ನು ಸೌಂಡ್ ಬ್ರ್ಯಾಂಡ್ ಕಳ ನಂದು ಏನು ಊಸ ಬ್ರ್ಯಾಂಡ್ ಊಸ್ ಬರ ಅವ್ನು ಸೌಂಡ್ ಹಾಕೊಡಲ್ಲ ಹಂಗೆ ಬಿಟ್ಬಿಡ್ತಾನೆ ಗೈಸ್ ನಿಮ್ಮಿಬ್ಬರಿಗೂ ಹೇಳ್ತಾ ಇರೋದು ಒಂದು ಮಾತು ವಿಜಯ್ ಮತ್ತೆ ಇಸ್ರಾರು ಏನಂದ್ರೆ ಅವಳನ್ನ ನಾನ್ ಮಾತ್ರ ರೆಚ್ಬೇಕು ನಾನ್ ಮಾತ್ರ ಆಡ್ಕೊಬೇಕು ಜಾಸ್ತಿ ಆಡ್ಬೇಡ ಶರತ್ ಚೆಲ ಆದ್ಮೇಲೆ ಬಸ್ ಹಾಕ ನಾವು ಬಸ್ಸಲ್ಲಿ ಹೋಯ್ತೀವಿ ಬಸ್ಸಲ್ಲಿ ಅಷ್ಟೇ. ನಮಗೂ ಸ್ವಾಭಿಮಾನ ಐತೆ ಎಂತ ಮಾನ ಐತೆ ಸ್ವಾಭಿಮಾನ ಯಾವ್ದೊಂದ್ ಮಾನ ಸ್ವಾಭಿಮಾನ ಅಂತಂದ್ರೆ ಸ್ವಾಭಿಮಾನ ವಿಜಯ್ ನಿನಗೆ ಜಾಸ್ತಿ ಹೇಳ್ತಾ ಇರೋದು ನಾನು ಅವಳು ಯಾರು ಸೊತ್ತು ಅಂತ ಗೊತ್ತಾನೆ ಸರಿ ಬಿಡ ನಾನ್ ಸೀರಿಯಸ್ ಆಗಿ ನಾನ್ ಬರಲ್ಲ ಕಣೋ ನೆಕ್ಸ್ಟ್ ಟೈಮ್ ಇಂದ ನೀನ್ ಕರಿ ಎಲ್ಲಿಗೆ ಎಲ್ಲಿಗಾದ್ರೂ ಬನ್ನಿ ರೀಲ್ಸ್ ಮಾಡೋಣ ವ್ಲಾಗ್ ಮಾಡೋಣ ಏನಕ್ ಭಯ ನಿಮ್ ಲವ್ ಮಾಡಕ್ ಏನಕ್ ಭಯ ಹೇಳಿ ಭಯ ಅಲ್ಲ ನನ್ ನಿಮ್ಮ ಅಮ್ಮನ್ ಭಯನಾ ನಿಮ್ಮ ಅಣ್ಣನ್ ಭಯನಾ ಅವ್ರಿಬ್ರು ಮೇಲೂ ಭಯ ಬರ್ತಿದೆ ಇಲ್ಲ ನಿಮ್ಮ ಅಕ್ಕನ್ ಭಯನಾ ನಮ್ಮ ಅಣ್ಣ ಮತ್ತೆ ನಮ್ಮಮ್ಮ ನಿಮ್ಮ ಅಣ್ಣ ಏನು ದೊಡ್ಡಣ ಡಾನ್ ಅಲ್ಲ ರೆಸ್ಪೆಕ್ಟ್ ವಿಜಿ ನೋಡು ವಿಜಿ ನೋಡು ಬಂದ್ರೆ ನಿಮ್ಗೆಲ್ಲ ಒಂದೇ ಕೈ ಹೊಡ್ದಾಗ್ತಾನೆ ನಮ್ಮ ಅಣ್ಣ. ಅಯ್ಯೋ ಎಲ್ಲಿ ಎಲ್ಲಿ ಎಲ್ಲ ಒಳೆ ನರ್ಸಪ್ಪರ್ಗೆ ಹೋಗ್ಬೇಕಾ ತಿರ್ಗ್ಸೋ, ಕಣ್ ತಿರ್ಗ್ಸೋ. ತಿರುಗಿಸ್ಲಾ ತಿರ್ಗ್ಸೋ. ನಾವು ಕಪ್ಪೆ ಕರೆಸ್ತೀವಿ ಕಪ್ಪೆ ನಮ್ ಕಡೆ ಅವನಮ್ಮ ಕಪ್ಪೆ ನಮ್ ಕಡೆ ನಿಮ್ ಕಡೆ ಯಾರವಣ ಕಪ್ಪೆನೆ ನಿಮ್ ಕಡೆ ಕಪ್ಪೆ ನೋಡ ಯಾರ್ ಸಪೋರ್ಟ್ ಹೋಗೋಣ ಅಂತ ಅಲ್ಲೇ ಹೋದ್ಮೇಲೆ ಡಿಸೈಡ್ ಮಾಡ್ಕೊಳ ಏ ಕಪ್ಪೆ ಹುಡುಗಿರ್ ಸಪೋರ್ಟ್ ಉಂಟಾಗ್ಬಿಡ್ಬೋದು ವಿಜಯ್ ಹೇಳಕ್ಕಾಗಲ್ಲ ಕಳ ಮನ್ಸು ಜಾರ್ ಬಿಡ್ತಾ ಹುಡುಗಿ ಕಪ್ಪೆಗೆ ಹುಡುಗಿ ಸ್ಮೈಲ್ ನೋಡಿ ಎಷ್ಟು ಕ್ಯೂಟ್ ಆಗಿ ನಗ್ತಾಳೆ ಅಂತ ಸಿಂಪಾಂಜಿ ಚೆನ್ನಾಗಿ ಎಲ್ಲ ಪುಟ್ಟಣ ಹಂಗೆ ನಿಜ ನೆಗಿಬೇಕು ಅನ್ಸ್ತಾ ಇದೆ ಬಟ್ ನಿಮ್ಮನ್ ರೇಗಿಸ್ತಾನಲ್ಲ ಅದಕ್ಕೆ ನೆಗಿಯಕ್ ಒಂಥರ ಆಯ್ತಾ ಅದೇ ಅಷ್ಟ್ ಜೋರಾಗಿ ಏನ್ರ ನಗ್ಬಿಟ್ಟಿ. ಪ್ರೀತಿ ಉಕ್ಕೇರಿ ವಿಜಯ್ ಯಾರ ನಗು ಚೆನ್ನಾಗಿರ್ತದೆ ವಿಜಯ್ ಚಿಂಪಾಂಜಿ ಇದೆ ಏಯ್ ನಮ್ ಹುಡುಗಿದ್ ಕಡೆ ಆರಾಮ್ಸಿ ಅಂತಾರೆ ಇನ್ನೋಸ್ ಅನ್ನೋದು ಇಲ್ಲಿಗೆ ಬಂದ್ರೆ ಏನೋ ಒಂಥರ ಫೀಲ್ ಅಲ್ವಾ ಮಚ್ಚ ನೋಡಿದ್ರೆ ನಮ್ಮ ಹಳೆ ಹಟ್ಟಿಗೆ ಬಂದಂಗ್ ನೆನಪಾಯ್ತದೆ ತಲೆ ಬರ್ತಾವ ಇಲ್ಲೆಲ್ಲ ಕಷ್ಟಪಟ್ಟಿ ಇಲ್ಲಿಂದ ಬಂದಿರೋರು ನಾವು ವಿಜಿ ನಾವೆಲ್ಲ ನಾವು ಗೊತ್ತಾ ಕಷ್ಟಪಟ್ಟಿದೀವಿ ನೀನ್ ತರಕಾರಿ ಮಾರಕ್ ಹೋಯ್ತಿದೀವಾ ಇದು ಮಾರಿದೀನಿ ತರಕಾರಿ ಹಳ್ಳಿ ಎಲ್ಲೆಲ್ಲಿ ಏನೇ ಸಿಗ್ತಾವೆ ಎಲ್ಲ ದೇಪ್ಕ ಬಿಡೋದು ಚಾರ್ಜರ್ ನೀನ್ ಚಾರ್ಜರ್ ಪಡೆದ್ರೆ ಇನ್ನೇನು ನಾನು ಹೊಸ ಟೂಮ್ ತಗೊಂಡಿದ್ದು 2 ವರ್ಷ ಕೊಟ್ಟಿ ಚಾರ್ಜರ್ ದೇಬಿದ್ದು ಇರು 2-3 ಸಾವಿರನೇ ಕೊಡ್ತಕತ್ತಿ ಬಿಡು ವಿಜಿ ನೀನಂತೂ ನೀನ್ ಒಳ್ಳೆ ಲೋಕಲ್ ಪಕ್ಕಲ್ ಒಂದ್ಸಲ ₹10 ಚಾಕ್ಲೇಟ್ ತಿಂದಿದ್ದೇನೆ ಕಿತ್ತ ತಿನ್ನ ಅಂತ ನೀನು ವಿಜಿ ಏನ್ ವಿಜಿ ಹಿಂಗಂತ ಒಳ್ಳೆ ಅಲ್ಲ ವಿಜಿ ಬಿಡಪ್ಪ ನೀ ಲವ್ ಮಾಡ್ತಿದ್ರೆ ಅನ್ಸ್ಕೊಲೇಬೇಕು ನಾವು ಯಾರು ಲವ್ ಮಾಡ್ತಿರೋದು ಅವನ್ನೆಲ್ಲ ಪ್ರಾಂಕ್ ಮಾಡ್ತಿರೋದು ವಿಜಯ್ ಏನೋ ಹೋಟೆಲ್ ಪ್ರಪೋಸ್ ಬುಟ್ಟಾಕ್ ವಿಜಿ ಬಿಡು ಇವಾಗ ಲವ್ವೇ ಮಾಡಲ್ಲ ವಿಜಿ ನಾನು ಹೇಳ ನೀ ಬಯ್ಯೋ ವಿಜಿ ಒಳ್ಳೆ ಕೆಲಸ ನಮಗೋಸ್ಕರ ನಿಮ್ದು ಮಾಡಿದ್ದು ಪ್ರಾಂಕ್ ಪ್ರಾಂಕ್ ಎಲ್ಲ ಸೀರಿಯಸ್ ಬಟ್ ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೆ ಮುಂದಕ್ಕೂ ಮಾಡ್ತೀನಿ 1 ವರ್ಷ ಅಲ್ಲ 5 ವರ್ಷ ಆಗ್ಲಿಕ್ಕೆ ಆಯ್ತೀನಿ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ನಿಮ್ಮ ಅಣ್ಣನ ಒಪ್ಸಿ ನಿಮ್ಮ ಅಮ್ಮನ ಒಪ್ಸಿ ನಾನು ನಿಮ್ಮನ್ನ ಮದುವೆ ಆಯ್ತೀನಿ ಅಂತ ನನ್ನ ತಾಯಿ ಹೆಣ್ಗೂ ಹೇಳ I know that. ಚಪ್ಪಾಳೆ ಒಬ್ರಿಗೆ ತರಗಳ ಕಾಯ್ತಿರಕಲ್ಲ ತುಂಬಾ ಕಣ್ಣೀರು ಸೀರಿಯಸ್ ಆಗಿ ಹೇಳ್ತಾರ ಲಾಸ್ಟ್ ಅಲ್ಲಿ ಕಾಮಿಡಿ ಪಂಚ್ ಹೊಡ್ಬಿಡ್ತಲ್ಲ ನಂಗೆ ಫಸ್ಟ್ ಒಂದ್ ನಿಮಿಷ ಅವ್ರೆ ಇದು ಪ್ರ್ಯಾಂಕ್ ಅಷ್ಟೇ ಸಾರಿ ಬೇಜಾರು ಮಾಡ್ಕೋಬಿಡಿ ಸರ್ ಇಲ್ಲಿ ನೋಡಿ ನನ್ನಿಂದ ವಿಜಿಯಿಂದ ಏನ್ ಬೇಜಾರಾಗಿರಲ್ಲ ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಸಾರಿ ಇದು ನಿಸರ್ಗ ಅವ್ರೆ ಇದು ಪ್ರ್ಯಾಂಕ್ ಅಷ್ಟೇ ಯಾಕೆ ಪ್ರ್ಯಾಂಕ್ ಅಂತ ಹೇಳಿದಕ್ಕೆ ಬೇಜಾರಾಯ್ತು ಇದಾ ಬಹಳ ಬೇಜಾರಾಗೋಯ್ತು ಗೈಸ್ ಇದು ಪ್ರ್ಯಾಂಕ್ ಅಷ್ಟೇ ಇನ್ನೇನಿಲ್ಲ ನೀವು ನಂಬೋದ್ರೆ ಅಟ್ಲೀಸ್ಟ್ 1% ಆದ್ರೆ ಒಂದಲ್ಲ 0.5% ನಂಬಿಲ್ಲ ಪ್ರಪೋಸ್ 0.1% ನಂಬಿಲ್ಲ ನಾನು ಹೆಂಗ್ ಅನ್ಸ್ತು ನಿಮ್ಗೆ ಇದು ಪ್ರ್ಯಾಂಕ್ ಒಂದು
ಅವ್ರು ಯಾರ್ಯಾರು ಕಮೆಂಟ್ ಹಾಕಿದ್ರು ಎಷ್ಟೊಂದ್ ಜನ ಪ್ರ್ಯಾಂಕ್ ಮಾಡಿ ನಿಸರ್ಗಕ್ಕಂಗ್ ಲವ್ ಪ್ರ್ಯಾಂಕ್ ಮಾಡಿ ಅಂತ. ನಾನು ಹಂಗೆ ಮಾಡ್ತಿರ್ತೀಯ ಅಂತ ನಂಗೆ ಗೊತ್ತಾಯ್ತು. 1% ಸರಿ. ಹೆಂಗಿತ್ತು ಪ್ರ್ಯಾಂಕು? ಸೂಪರ್ ಆಗಿರ್ಲಿಲ್ಲ, ಸುಮಾರಾಗಿತ್ತು. ಎಂತಕ್ಕೆ ಸುಮಾರಾಗಿದ್ದು? ಅದೇನ್ ಲವ್ ಪ್ರ್ಯಾಂಕ್ ಆ ಥರ ಎಲ್ಲ ಫೀಲಿಂಗ್ಸೇ ಇರಲ್ಲ ಯಾರಿಗೂ. ಯಾರಿಗೂ ಅಂದ್ರೆ ಎಲ್ಲ ಯಾರು ಲವ್ ಮಾಡ್ತಾರೆ ಅಂತ. ಗೈಸ್ ನಾವ್ ಇವಾಗ ಅಗ್ರಹಾರ As a friend ಹೋಯ್ತಾವೆ. ಆಗಿ. ಅಗ್ರಹಾರದಿಂದ ನೆಕ್ಸ್ಟ್ ಇವ್ರ ಕಾಲೇಜು. ಹುಷಾರು, ನಿಂಬಕ್ಕೆ ನಿಮ್ಗೆ ವಾಪಸ್ಸು. ಟಾಟಾ ಬಾಯ್ ಬಾಯ್. ಗೈಸ್ ಅಟ್ಟಿಗೆ ಬಂದು ಜಲ್ದಿ ಕ್ರಿಕೆಟ್ ಆಡಬೇಕು ಅಂತ ಅಟ್ಟಿಗೆ ಜಲ್ದಿ ಓಡ್ ಬಂದು ಮತ್ತು ನಮ್ಮ ವಾಷಿಂಗ್ ಮಿಷಿನ್ ಕೆಟ್ಟೋಯ್ತಲ್ಲ, ಇದು ರೆಡಿ ಮಾಡೋಕ್ಕೆ ಯಾರೋ ಬಂದಿದ್ರಂತೆ. 4200 ರೂಪಾಯಿ ಹೇಳೋರೆ. ಏನಕ್ಕೆ ಏನಾಗಿತ್ತು ಪ್ರಾಬ್ಲಮ್ ಏನು ಅಂದರೆ ಅವರು ಕೂರಿಸ್ಬೇಕಾದ್ರೆ ಫಿಲ್ಟ್ರ್ ಹಾಕ್ಬಿಟ್ಟು ಕೂರಿಸಿಲ್ವಂತೆ, ಹಂಗೆ ಕೂರಿಸ್ಬಿಟ್ಟಿದಾರಂತೆ. ಸೊ ಅದಕ್ಕೆ ಫಿಲ್ಟ್ರ್ ಇಲ್ದಂತೆ ಅದು ಆ ಥರ ಪ್ರಾಬ್ಲಮ್. ಮೋಟ್ರ್ ಕೆಟ್ಟೋಗ್ಬಿಟ್ಟು ಮೋಟ್ರು ಫಿಲ್ಟ್ರ್ ಎರಡನ್ನೂ ಹಾಕಿದಾರಂತೆ. ಇವಾಗ 4200 ರೂಪಾಯಿ ಆಯ್ತಂತೆ. ಇಂಥದಕ್ಕೆಲ್ಲ ವಾರಂಟಿ ಕ್ಲೈಮ್ ಆಗಲ್ಲ ಅಂತಂದರು. ಇವಾಗ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಅಲ್ಲಿಗೆ ಹೋಗಿ ಕುಣ್ಸೋರು ಕರೆಕ್ಟಾಗಿ ಕುಣಿಸ್ಬಿಟ್ಟಿದ್ರೆ ಕರೆಕ್ಟಾಗಿ ಆಗಿರೋದೇನೋ. ಅವ್ರೇನಪ್ಪ ಫಿಲ್ಟ್ರೇ ಹಾಕಿಲ್ದಂತೆ ಹಂಗೆ ಮಾಡ್ತಾರೆ ಅಂದೆ. ಏನಾಯ್ತು? ಏನೋ ನಿನ್ ಕಷ್ಟ ಸಿಕ್ಕೇನೆಲ್ಲ ಬರೀ ಇದ್ ಮಾಡಕ್ ಬರೀ ಅಲ್ಲ ಏನ್ ಕಷ್ಟ? ಸರಿ ಕಷ್ಟ ಏನು ಹೇಳಾಯ್ತು? ಏನಾಯ್ತು ಡಾರ್ಲಿಂಗ್ ಕಷ್ಟ ನಿಂಗೆ? ಹಾ ಕಷ್ಟ ಏನಾಯ್ತು ಡಾರ್ಲಿಂಗ್? ಅಸೈಡ್ ಕೊಡ್ಬೇಕಾ? ಅಸೈಡ್ ಕೊಡ್ತೀನಿ, ಕೊಡ್ಬೇಕಾರೆ ಏನಾಯ್ತು ಚಿನ್ನು? ಹೊಡ್ದಂತ ಅಲ್ಲ ನನ್ನ ಮೇಲೆ ಯಾಕೆ ಸ್ಕೋಪ ನಿಂಗೆ ಹೇಳಾಯ್ತು? ಸರಿ ಯಾಕೆ ಸ್ಕೋಪ ನನ್ನ ಮೇಲೆ ಹೇಳು ವಿಜಯ್, ಕೇಳಬ ನನ್ನ ಮೇಲೆ ಯಾಕೆ ಸ್ಕೋಪ ಅಂದ ಹೊಸೆ? ಹಾ ಗುದ್ದದ ಇದು ನಿನ್ನಂಗೆ ಘಾಟಿಯಾ? ಗುದ್ದಲ್ವ ಹೇಳೋ? ಮೋರಿ ಅದೇ ಪಕ್ಕದಲ್ಲಿ ಎಸ್ಕಿಸ್ಬಿಟ್ಟ ಮೇಲೆ ತೂದು ನಿನ್ನ ಮಡ್ಗಲ್ಲ. ಆಮೇಲೆ ಎಣ್ಣೆ ನಮ್ಮ ಅಪ್ಪ ನಮ್ಮ ಅವ ಹುಡಿಕ ಬರ್ತಾರೆ ನಿಂತಕ್ಕೆ. ಯಾಕೆ ನನ್ನ ಮಗನ ತೂದಿಸಿದೆ ಹಸಿ ಕೈಲಿ ಅಂತ ನಮ್ಮ ಕಡೆ ನಾನು ಎಡ್ತೀನೋ ಅವಳೆ. ಆಮೇಲೆ ಸಿನು ಬಾ ಕ್ರಿಕೆಟ್ ಆಡಕ್ ಹೋಗ ನಡಿ. ಆಯ್ತು ಬರ್ಬೇಡ. ಮೇವು ಹುಷಾರ್ ಕಣಮಿ, ಗುದ್ಗಿದ್ಬಿಟ್ಟರು ಎಲ್ಲ ಆಲ್ರೆಡಿ ಕ್ರಿಕೆಟ್ ಆಡ್ತವ್ರೆ. ನಮ್ದೊಂದು ಬ್ಲ್ಯಾಕ್ ಕಲರ್ ಬ್ಯಾಟ್ ಇತ್ತಲ್ಲ, ಅದು ತಗೋಬರವ ಅಂದರೆ ನಮ್ಮ ಬಾಗಿಲು ಹಾಕೊಂಡು ವಾಕಿಂಗ್ ಹೊಂಟೋಗ್ಬಿಟ್ಟದೆ. ಅದಕ್ಕೆ ಇಲ್ಲ ಬ್ಯಾಟ್. ಸರ್ ಕರೆಂಟ್ ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಏನಕ್ಕೆ ನಿಮ್ಮನ್ನ ಕರೆಂಟ್ ಅಂತ ಕಟ್ಟಿರೋದು? ನಮ್ಗೆ ಗೊತ್ತಿಲ್ಲ. ಎಸ್ ನಾನು ಫೀಲ್ಡಿಂಗ್ ಲಾಂಗ್ ಫೀಲ್ಡಲ್ಲಿ ನಿಂತ ಇವತ್ತು. ಸೂಪರ್ ಬ್ರೋ, ಸೂಪರ್ ಸೂಪರ್. ಮಾತಾಡಕ್ಕೂ ಮುಂಚೆ ಹೇಳ್ಬಿಡು, ಸಾಗರದ ಫೋನ್ ಏನಾಗಿಲ್ಲ. ಗೊತ್ತು ಮಾಡ್ಬಿಟ್ಟೆ ನೀನು. ಗೈಸ್ ಇವಾಗ ನಮ್ಮ ಅಮ್ಮ, ನಮ್ಮ ಡ್ಯಾಡಿ, ನಾನು 3 ಜನನು ರೆಡಿ ಆಗ್ಬಿಟ್ಟು ಮದುವೆಗೆ ಹೋಯ್ತಾವೆ. ಯಾವತ್ತೊಂದು ದಿವಸ ಪ್ರಿಂಟ್ ಕೊಡಕ್ಕೆ ಬಂದಿದ್ರಲ್ಲ. ಹಿಂಗೇನಾಗಬೇಕಮ್ಮ? ಮೊಮ್ಮಗಳು ಮದುವೆ, ನಮ್ಮ ಅಮ್ಮವ್ರ ಮೊಮ್ಮಗಳು ಮದುವೆ. ಗೈಸ್ ಬನ್ನಿ ಇವಾಗ. ನಮ್ಮಮ್ಮ ಹೆಂಗೆ ಕಾಣಿಸ್ತದೆ ಕಮೆಂಟ್ ಮಾಡಿ. ನೀನ್ ತೆಗೆದ್ಕೊಟ್ಟಿದ್ದೇನೆ ಸೀರೆ. ದೇವದಯೇ ಪೊನ್ವ ಬಾಳಿಗರ್ಥ ಕೊಡುವ ನೋವಿನಲು ನಗುವ. ಹತ್ತಪ್ಪ ಆಗ್ತದೆ ಕಣ. ಎಳೆ ಪಿನ್ನಸ್ತಿದವ್ರಿಗೆ ಏನಪ್ಪ ಸಮಾಚಾರ? ಫುಲ್ ಮಿಂಚ್ತಿದ್ಯಾ? ಇಲ್ಲ ಕನ್ನಡಿಯಪ್ಪ, ನಾನು ನಡಿಯಪ್ಪ. ನೀನ್ ಹೆಂಡತಿ ಹೆಂಗ್ ಕಾಣಿಸ್ತವ್ರಪ್ಪ? ಆಯ್ತು ನಡಿ. ನೋಡ್ತಾ ಇದ್ದೆ ಇಲ್ಲ ನೀನೇ ನನ್ ಕೇಳ್ದ. ಅಲ್ಲಿ ನಿಂಗೆ ಹೆಂಗ್ ಅನಿಸ್ತವ್ರೆ ಅಂತ? ನಮ್ಮ ತಾಯಿ ಹೆಂಗ್ ಕಾಣಿಸ್ತಾ ಇದ್ರು ಅನ್ನಪ್ಪ. ಅಲ್ಲಿ ನೀನ್ ಹೆಂಡತಿ ಅಲ್ವಪ್ಪ? ಅಲ್ಲ ಮೊದಲೇ ಮಾತಾಡೋದು ಉಚ್ಚಾರಣೆ ಕಲ್ತ್ಕೋ. ಯಾರೇ ನನ್ನ ಫ್ರೆಂಡ್ಗಳ ಹಂಗೆ ಕೇಳ್ಬೇಕು. ನಿನ್ ಮಗನಾಗ ಈ ತರ ಕೇಳ್ಬಾರ್ದು. ನಮ್ಮ ತಾಯಿ ಅವ್ರು ಹೆಂಗ್ ಕಾಣ್ತಾ ಇದಾರ. ಫಸ್ಟ್ ನನಗೆ ಅಮ್ಮಗಿಂತ ಮುಂಚೆ ಅದಕ್ಕೆ ಕಾಣಬೇಕು. ವಿಪರೀತ ಪೂಜೆ ಅಂತಾರ ಮಾತಾಡ. ಯಾರ್ದು ಮದುವೆ? ನಿಂಗೇನಾಗಬೇಕು ಅವರು? ಚಿಕ್ಕಬೋರಣ್ಣ ಮೊಮ್ಮಗಳು ಮದುವೆ ಅಂತ ಕಣಪ್ಪ. ಹಾ, ಎಲ್ಲದ್ರಲ್ಲಿ ನೀನೇ ಮುಂದಿರ್ತೀಯ. ನಮಸ್ಕಾರ ಸರ್. ದೊಡ್ಡಪ್ಪ ಅನ್ನೋ ಅದೆಂತ ಗುರು ಅಂತ. ದೊಡ್ಡಪ್ಪ ಗುರುಗಳ ಸಮಾನ ಕಣಪ್ಪ, ನಮ್ಮ ಗುರುಗಳು ಅಂತ. ಗೈಸ್ ಮದುವೆ ಮನೆಗೆ ಬಂದು ನಮ್ಮ ಜ್ಞಾನ ಮಗಳು ಬಂದವ್ರೆ. ಎಷ್ಟು ದಿನ ಆಗಿತ್ತು ನಮ್ಮ ಜ್ಞಾನ ನೋಡಿ. ಇವಾಗ ನೋಡೋಕೆ ಹೋಯ್ತವನಿಗೆ ಖುಷಿ ಆಯ್ತದೆ. ಗೊತ್ತಿದ್ದಂಗೆ ಊಟ ಕರ್ಕ ಬಂದ್ಬಿಡವ್ರೆ ನಮ್ಮ ಸಂಜೆ ಅವರು ಎಲ್ಲ ಕೂತವ್ರೆ. ಕಡಿಮೆ ತಿನ್ನ ಊಟನ. ನಮ್ಮ ದೊಡ್ಡಪ್ಪ ಊಟ ತಿನ್ಬಿಟ್ಟು ಹೋಯ್ತಾ ಇದೆ. ಇವಾಗ ನಮ್ಮದು ಊಟ ಮುಗೀತು. ಬನ್ನಿ ಹೊರಡುವ. ಗೈಸ್ ಜಿಮ್ಗೆ ಹೋಗ್ಬಿಟ್ಟು ಡಯಟ್ ಆಗಿ ಹೆಂಗೆ ತಿಂತಾರೆ ನೋಡಿ. ನಾನು ಅಟ್ಲೀಸ್ಟ್ ಊಟ ಕಂಟ್ರೋಲಲ್ಲಿ ಇಟ್ಟಿದ್ದೀನಿ. ಇವ್ರು ಅದು ಇಲ್ಲ, ಐಸ್ ಕ್ರೀಮು ಸೇರಿಸಿ ತಿಂತ.
ಗೈಸ್ ಮದುವೆಯಲ್ಲಿ ಊಟ ಗಿಡ ಎಲ್ಲ ಮಾಡ್ಕೊಂಡಾಯ್ತು. ಇವಾಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಕರ್ಕೊಂಡು ಹಟ್ಟಿಗೆ ಹೋಗೋದಷ್ಟೇ. ನಿನ್ನ ನಗು ಮುಖ ನೋಡ್ಕೊಂಡು ನಾ ಗಾಡಿ ಓಡಿಸ್ಬೇಕು ಕಣಪ್ಪ. ನಡಿ, ಯಾವ ನಗು ಮುಖ ಇರಲಿ ಅಪ್ಪ. ಯಾಕೆ ಇಷ್ಟು ನಕ್ಕವಿ ನೀನು? ನೋಡ್ಕೊಂಡ್ ಕುಂತಿರ್ಬೇಕ. ನಡಿ ಅಮ್ಮ, ಅಪ್ಪಂದು ಯಾವಾಗಲೂ ನೀನ್ ಯಾತ ಎಲ್ಗ ಹೋಗಿದೆ ಈಗ ನನ್ಗೆ ಗೊತ್ತಿಲ್ವಾ? ಇಲ್ಲೇ ಇದ್ದಿ ಕಣಪ್ಪ. ನಡಿ ಸುಮ್ಗ. ಯಾತಕ್ಕೆ ಸುಳ್ಳು ಹೇಳ್ದೆ ಮದುವೆ? ನಿನ್ನಂತವ್ರು ಎಷ್ಟು ಡೋಂಗಿಗಳು ನೋಡಿದಾನ ನಾನು ವಯಸ್ಸಲ್ಲಿ. ಎಷ್ಟು ನೋಡಿದ್ಯಾ? ಒಂದ್ 5 ಸುಳ್ಳು ಅಂದ್ರು ನೀನು ಅಂದ್ರೆ ಸುಳ್ಳು ಆಗೋಗಿದ್ದೆ. ಹೇಳಿದ್ರೆ ಶಾಸ್ತ್ರ ಹೇಳ ಬಡ್ಡಿ ಮಗ ನಾನು. ನೀನ್ ಯಾತಕ್ಕೆ ಹಂಗಾಡ್ದೆ? ದುಡ್ಡು ಕಾಸರ ಅಂತ. ನಾನ್ ಯಾವ ದೇಶಕ್ಕೆ ಹೋನಮ್ಮ? ಇಲ್ಲೇ ಇದ್ದಿ. ಮುಂದಿನ ನುಂಗ್ಬಿಟ್ಟು ಕುತ್ಕೋಬೇಕು ತಾನೆ. ಎಲ್ಲಿ ಯಾವ ದೇಶಕ್ಕೆ ಹೋನಮ್ಮ? ಅವ್ರು ಇವ್ರು ಕರ್ಕೊ ಹೋಗು ಅಂತ ಹೇಳಿದ್ವ ನಾವು. ಮದುವೆ ಬಂದ್ಬಿಟ್ಟು ಕಾಯಿಸಿಕೊಂಡು ನಡಿ ಸುಮ್ಗ. ಇಬ್ರು ಯಾಕೆ ಹಿಂಗ್ ರಾಂಗ್ ಆಗಿದ್ದೀರಿ? ಯಾವ ರಾಂಗು ಇಲ್ಲ ಕನ್ನಡಿ. ನಿನ್ನ ನಡವಳಿಕೆನು ತಪ್ಪು, ನಿನ್ ನಡ್ಕತಾ ಇರೋ ರೀತಿನೂ ತಪ್ಪು. ಅಪ್ಪ ನಾನೇ ಸರಿ ನಡಿ ಇಲ್ಲ ಸುಮ್ಗ. ಅಪ್ಪ. ನೀನ್ ಹೊಟ್ಟೆಲಿ ಹುಟ್ಟಿದ್ ಇಬ್ರು ಮಕ್ಳು ಸರಿ ಇಲ್ವಲ್ಲ? ಯಾಕೆ ಅಪ್ಪ? ಚಿನ್ನು, ನಿನ್ನ ಹೊಟ್ಟೆಲಿ ಮಕ್ಳು ಗಾಡಿಗಳು ಬರ್ತಾವ. ನಡಿ ಇಡು ಮಡ್ಗು. ಹೆಸರು ಕಿತ್ತಿ ಪೋನ. ಅಪ್ಪ ಅವರು ದುಷ್ಟ ಅಂತಾರೆ. ಯಾತಕ್ಕೆ ಹಂಗಾಡ್ದೆ? ನನ್ ದುಷ್ಟನಪ್ಪ. ಡ್ಯಾಡಿ ಗೈಸಿರೆಲ್ಲ ನಮ್ಮ ಬಳ್ಳಾಳಿಯವರು, ನಮ್ಮ ಮಮ್ಮಿ ಕಡೆಯವರು. ಅವರು 2 ಬಸ್ ಬಂದವರು. ಇಲ್ಲಿ ನೋಡಿ 3 ಬಸ್ಸು. ಇದು ಗಂಡನ ಕಡೆಯವರು ಇರಬೇಕು, ನಾವು ಹೆಣ್ಣಿನ ಕಡೆ ಫ್ಯಾಮಿಲಿ. ಅಪ್ಪ ನೀ ಯಾವ ಕಡೆ? ಸುಮ್ಮನೆ ನಡಿ ಸರತ್ತು. ನಮ್ಮಪ್ಪ ಯಾರು ಜಾಸ್ತಿ ನೆಗಿತಾರೆ ಅವ್ರ ಕಡೆ. ಚಿನ್ನು ಬಿಟ್ಬಿಟ್ಲ ಚಿನ್ನು. ಎಸ್ ನಮ್ಮ ಅಮ್ಮ ನೋಡಿ ಅಷ್ಟು ಕೋಪ ಇತ್ತು, 2 ನಿಮಿಷಕ್ಕೆ ನಗ್ಸ್ಬಿಟ್ಟು. ನಮ್ಮಪ್ಪ ನಗ್ಸೇನು ಆಗಲ್ಲ. ಯಾಕೆ ಹೇಳಿ? ನಮ್ಮಪ್ಪ ಹುಟ್ಟತಾರೆ ನಕ್ಕೊಂಡು ಹುಟ್ಟಿದ್ರು. ಡ್ಯಾಡಿ ಮದುವೆ ಸರಿಯಾಗಿ ಓಡಿಸ್ಕ. ನಡಿ ಸುಮ್ಗ. ನೀನೇ ಓಡಿಸ್. ಮನ್ಸತ್ವ ಇಲ್ಲಿ ಮದುವೆಗಳ ತಗೋವಾಗ ಚಿನ್ನು ಡೋಂಗಿ ತರ ಬೊಗಳ್ಬೇಡ. ಗಂಡ ಹೆಂಡತಿ ಇಬ್ರು ಜೊತೆ ಆಗ್ಬಿಟ್ಟು ಹೆಂಗ್ ಬೈತಾರ? ನಾನು ಏನು ಸತ್ಯ ಮಾತಾಡ್ತಾ ಇರೋದು. ನೀನ್ ಬಂದಿಯಲ್ಲ, ನೀನು ಊಟ ಮಾಡ್ಕೊಂಡ್ಮೇಲೆ ನಿಂತಿರ್ಬೇಕು ತಾನೆ. ಅಪ್ಪ 1 ನಿಮಿಷ ಹೇಳ್ತೀನಿ ಕೇಳಿಸ್ಕೊ. 1000 ಫೋನ್ ಮಾಡೋದು ನೀನ್ ಎತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಾ? ಅವ್ರು 1000 ಫೋನ್ ಬರೀ 10 ನಿಮಿಷದಲ್ಲಿ ಮಾಡಿರ್ತಾರೆ. ಹಂಗೆ ನೀವು 10 ನಿಮಿಷಕ್ಕೆ 20 ಫೋನ್ ಮಾಡ್ಬಿಟ್ಟು ನನಗೆ ನೀನ್ ಆ ಡೋಂಗಿ ತರ ಮಾತಾಡಬೇಡ. ನಿನ್ ಮದ್ವೆಗ್ ತಾನೆ ಬಂದಿದ್ದು. ಹೌದು. ಕಾರಲ್ಲಿ ನಿಲ್ಸ್ಬಿಟ್ಟು ಕಾರಲ್ಲಿ ತಗೋಗಿದ. ಎಲ್ಲಿ ಆಚೆ ನಿಲ್ಸಿದಿ ಕಣಪ್ಪ? ಯಾವ ಆಚೆನು ನಿಲ್ಸಿದ್ದಿಲ್ಲ. ನಡಿ ಅಪ್ಪ. ಬೈಕ್ ಎಲ್ಲ ಇದು ತುಂಬ್ಕೊಂಡಿತ್ತು, ಪೆಟ್ರೋಲ್ ಬಂಕ್ ನಿಲ್ಸಿದ್ದಾನ ಕಾರ. ಸುಳ್ಳು ಛತ್ರ ತೊಳಿತಾನೆ ನೀನ್ ಕಾರ್ ತಕ ಬಂದಿದ್ದು. ಪೆಟ್ರೋಲ್ ಬಂಕ್ ಎಲ್ಲಿ ನಿಲ್ಸ್ಬಿಟ್ಟಿದೆ? ಪೆಟ್ರೋಲ್ ಬಂಕ್ ಆಚೆ ಕಣಮ್ಮ. ಸರಿ ಹೇಳಿ ನಡಿ. ಬೈಕ್ ಎಲ್ಲ ಪಾರ್ಕ್ ಆಗಿದ್ದು. ಪಾರ್ಕ್ ಆಗಿದ್ರಿಂದ ಸ್ವಲ್ಪ ಇಕ್ಕಟ್ಟಾಯ್ತಿತ್ತು ಅಷ್ಟೇ. ಫೋನ್ ಮಾಡ್ತಾನೆ, ಅವ್ನ್ ಫೋನ್ ಎತ್ತಂಗಿಲ್ಲ. ನಡಿ. ಮಕ್ಳೇ ಸರಿ ಇಲ್ಲ ಪಾಪ. ನಿನ್ ನಡವಳಿಕೆ ಸರಿ ಇಲ್ಲ ಕನ್ನಡಿ. ಮಕ್ಳು ಯಾಕೆ ಸರಿ ಇಲ್ಲ? ಶಶಾಂಕ್ ಸರಿ ಆಗಿದ್ದಾನಪ್ಪ. ನೀನ್ ಹೋಲ್ಸ್ಕೊಂಡ್ರೆ ಅವನೇ ಸರಿ ಅನ್ಸುತ್ತ. ಅವ್ನು ನಿನ್ನಷ್ಟು ಪ್ರಜ್ಞಾವಂತನಲ್ಲ. ನೀನ್ ಪ್ರಜ್ಞಾವಂತ ಡೋಂಗಿ ತರ ನಡ್ಕತಾ ಇದೆ. ಪ್ರಜ್ಞಾವಂತ ಶಶಾಂಕ್ ಒಂಚೂರಾದ್ರೂ ಸರಿ ಇಲ್ಲ ಅಲ್ವಾ? ಶಶಾಂಕ್ ಪ್ರಶ್ನೆ ಅಲ್ಲ. ನೀನ್ ಭಾರಿ ಪ್ರಜ್ಞಾವಂತ ಅಂತ ಗೊತ್ತು ನನ್ಗ. ಆದ್ರೆ ನೀನ್ ಯಾಮಾರಿಸ್ಕೊಂಡ ಜನಗಳ ಜೊತೆಲೂ ಸವಾಸ ಮಾಡಿ ನೀನ್ ಯಾಮಾರಿಸ್ತಾರ ಅವರು. 100% ನಿನ್ನಂತವ್ರನ್ನ ಮೇಯಿಸ್ತಾರ ಅವ್ರು. ಅಂತ ಬ್ರಿಲಿಯಂಟ್ಗಳವ್ರು. ಶಶಾಂಕ್ ಏನು ಗೊತ್ತಿಲ್ಲ ನಡಿ. ಶಶಾಂಕ್ ಸರಿ ಇದಾನ? ಅವ್ನು ಗೊತ್ತಿಲ್ಲ. ಅವನೇ ಸರಿ ಅಲ್ಲ. ಒಂದ್ ಸರಿಯಾಗಿರೋ ಮಗನ್ನ, ಒಂದ್ ಸರಿಯಾಗಿ ಇಲ್ದೇ ಇರೋ ಮಗನ್ನ ಯಾಕೆ ಎತ್ರಿ ನೀವು ಹೇಳಿ? ಅದು ಡೋಂಗಿ ಪ್ರಶ್ನೆ. ನಿನ್ನಂತ ಲೋಪರ್ ನನ್ ಮಗನ್ ಪ್ರಶ್ನೆ ಇದು. ನೀನೊಂಥರ ಅದೇನೋ ಹೇಳ್ತಾರಲ್ಲ ಗಾದಿ ಹಂಗ ಡೋಂಗಿ ತರ ಬೋಳಬೇಡ. ನಡಿ ಮದುವೆ. ಎಷ್ಟು ಯಾವ ರೇಂಜ್ಗೂ ಅಲ್ಲ ಕಣ. ಸತ್ಯನೇ ಮಾತಾಡ್ತಾ ಇರೋದು. ಊಟನೇ ಆಗೋಯ್ತು ಅಷ್ಟೊತ್ತಿಂದ ಕುಂತಿ ಇವತ್ತು ಜ್ಞಾನವೇ ನೋಡ್ನಿಲ್ಲ. ನಂಗೆ ತುಸಿ ಬೇಜಾರೈತದೆ. ನೋಡ್ದಿಯಲ್ಲ ನಡಿ. ಜ್ಞಾನವೇ ನೋಡಿದ್ರೆ ಏನಾಗ್ಬೇಕಾಗಿತ್ತು ನನಗ. ಸಸಿಕಲಾ ಯಾವ ಟೈಮಲ್ಲಿ ನೆಗಿತಾಳೆ, ಯಾವ ಟೈಮಲ್ಲಿ ಕ್ಯಾಣದ್ಕತಾಳೆ ಗೊತ್ತೇ ಇಲ್ಲ. 3 ಸೆಕೆಂಡ್ ಕೋಪ, 6 ಸೆಕೆಂಡ್ ಖುಷಿ. ನಮ್ಮಪ್ಪ ಒಂದ್ 10 ಸೆಕೆಂಡ್ ಅಲ್ಲಿ 0.1% ಅಷ್ಟೇ ನಗು, ಇನ್ ಮಿಕ್ಕಿದೆಲ್ಲ ಕೋಪನೇ. ಅಪ್ಪ ನಿನ್ನ ಹೆಸರು ಚಿಮ್ಮೇಗೌಡ ಅಂತಿರೋದು ತಿಳ್ಕೊಂಡಿರೋದೆಲ್ಲ ತಪ್ಪು. ನಾನ್ ಪ್ರಜ್ಞಾವಂತ. ನಿಮ್ ನಡವಳಿಕೆ ಸರ್ ಮಾಡ್ಕೊಳ್ಳಿ ಅಂತ ಕೋಪತ್ಗಳ ನಡಿ. ತಿಕ್ಕ ಮುಚ್ಕ ನಡಿ ಸುಮ್ಗ. ಸರಿ ಪ್ರಪಂಚನೇ ನಾವು ಸರಿಯಾಗಿದ್ರ ನೋಡದ್ ನಮ್ಮ ಒಂಚೂರು ಎಡವಟ್ಟ ಆದ್ರ ಕ್ಯಾಕರ್ಸ್ ಮಕ್ಕೂಗಿತಾರ ನೋಡಲ್ಲ. ನಮ್ಮ ಅಟ್ಟಿಗೆ ಹೋಯ್ತಾವನೆ ಆನ್ ದಿ ವೇ ಟು ಮನೆ. 5 ನಿಮಿಷ ಅಷ್ಟೇ ಇಲ್ಲಿಂದ. ಗೈಸ್ ಒಟ್ಟಿಗೆ ಬಂದು ನನ್ನ ಹೆಸರು ಶರತ್ ಅಂತ ಕಟ್ಬಿಟ್ಟು ಇವರೇ ಸರತು ಅಂತ ಕರೀತಾರೆ. ಸರತುನ ನಾನು ಐ ಆಮ್ ಶರತ್. ಇವತ್ತು ಹೆಣ್ಣು ಮಾದೇವಕ್ಕಂಗೆ ಪ್ರಪೋಸ್ ಮಾಡ್ಬಿಟ್ಟು ಐ ಲವ್ ಯು ಅನ್ಬಿಟ್ಟು. ನಿಜವಲ್ಲ ಹಾಗೆ ಹೋಗು. ಅದ್ರಾಗ ನಮ್ಮ ಜಾತಿ ಕುಲ
ನಿಜ ಕಣ ಹೋಗ್ಬಿಟ್ಟು ಆಗೈತಪ್ಪ ಆಯ್ತು ಸೀರಿಯಸ್ ಆಗಿ ನಾವೇನು ಒಪ್ಕೊಳ್ಳಿಲ್ಲ ಆದರೆ ಒಪ್ಸ್ಬಿಟ್ಟು ಆಗು ನಿಜ ಒಪ್ಕೊಳ್ಳಿಲ್ಲ ಸೀರಿಯಸ್ ಆಗಿ ಒಪ್ಕೊಂಡು ರಾಮಕನ್ ಮದುವೆ ಪ್ರ್ಯಾಂಕ್ ಮಾಡಿದೆ ಕಣಮ್ಮ ಹಂಗಂತ ಇವತ್ತು ಅದೇ ಕಂಟೆಂಟು ಇವತ್ತು ವಿಡಿಯೋ ಮಾಡ್ಕೊಂಡು ಇವತ್ತೇ ಅಪ್ಲೋಡ್ ಮಾಡಿರೋದು ಮಾದೇವಿ ಮದುವೆ ಮಕ್ಕಳು ಮದುವೆ ಅಯ್ಯೋ ನಡೀತಾ ಇದು ನಮ್ಮವ್ವ ಗುಡ್ ನೈಟ್ ಚಿನ್ನು ಬಾಯ್ ಬಾಯ್ ಗೈಸ್ ಇದು ಒಂದು ಹೊಸ ಬೈಕು ಇದ್ರ ಬಗ್ಗೆ ಯಾರ್ದು ಏನು ಯಾರ ಗಿಫ್ಟು ಎಂತ ಏನು ಅನ್ನೋದನ್ನ ನಾಳೆ ವ್ಲಾಗ್ಗಳಲ್ಲಿ ಹೇಳ್ತೀನಿ ಲವ್ ಯು ಗೈಸ್ ಬಾಯ್ ಬಾಯ್ ಹಾಂ ಏನ್ ಪ್ರಾಂಕ್ ಮಾಡ್ದ ನೀನು ಅದು ಹುಡುಗಿ ನಿಸರ್ಗನ್ ಲವ್ ಮಾಡ್ತಾವನಿ ಕಣಪ್ಪ ನಾನು ನೀನ ಹ್ಞೂ ಅದೆಲ್ಲ ಸುಳ್ಳು ಕಂಡು ಇವತ್ತು ಪ್ರಪೋಸ್ ಮಾಡ್ಬಿಟ್ಟು ಹೌದಾ ಐ ಲವ್ ಮಾಡಪ್ಪ ಒಪ್ಕೊಳ್ಳಿಲ್ಲ ಕಣಪ್ಪ ಆದರೆ ಅವರು ಹೌದಾ ಒಪ್ಕೊಳ್ಳಿಲ್ವಾ ಬೇಡಪ್ಪ ಯಾಕಪ್ಪ ನಂಗೆ ಅಂದೇ ಇಲ್ವಾ ಚಂದ ಇಲ್ವಾ ಅಂದ ಇಲ್ಲ ಚಂದ ಇಲ್ಲ ಕನ್ನಡಿ ಕರಿ ನನ್ ಮಗ ನೀನ್ ಯಾವಂದ ಚಂದ ಇಲ್ಲ ಒಪ್ಕೊಳ್ಳಿಲ್ಲ ಕಣಪ್ಪ ಹುಡುಗಿ ಏನೇನೋ ಮರ್ಸಕ್ ನೋಡ್ಬೇಡ ಇಷ್ಟೊತ್ತು ಗಂಟ ನಮ್ ಕಾಯಿಸ್ಬಿಟ್ಟು ಎಲ್ವಾಗಿದಪ್ಪ ಬೋಗಳು ಗೈಸ್ ನಮ್ಮ ಅಪ್ಪ ನೋಡಿ ಇನ್ನು ನಮ್ಮ ಅಪ್ಪನೇ ಒಪ್ಕೊತೀನಿ ಯಾವ ಹುಡುಗಿ ಒಪ್ಕೊಂಡ್ರಲ್ಲ ಚಂದಿಲ್ಲ ಅಂತಿದಾರಲ್ಲ ಇನ್ಯಾರು ಒಪ್ಕೊಂಡು ಕಾಮಿಡಿಯಾಗಿ ಹೇಳಿದ್ ನಮ್ಮಪ್ಪ ತಮಾಷೆಯಾಗಿ ನೀನ್ ಒಳ್ಳೆ ಕಣಮ್ಮ ಉಜ್ರು ಮಗಳು ನೀನು ಉಜ್ರು ಮುನಿ ಆದ್ರೆ ನೀನು ಉಜ್ರು ಮಗಳು ನಾನು ಒಳ್ಳೇದೇ ಹೇಳ್ಬಿಟ್ಟು ನೋಡು ಕಾಮಿಡಿ ಮನ್ಸ ನಮ್ಮಪ್ಪ ಫುಲ್ಲು ಜಾಲಿ ಮನ್ಸ ಗೈಸ್ ನಮ್ಮಪ್ಪ ಸೌಂದರ್ಯ ಏನ್ ಲೆಕ್ಕಕ್ಕಿಲ್ಲ ಕಣಣ್ಣ, ಪ್ರತಿಭೆ ಬುದ್ಧಿವಂತಿಕೆ ಸ್ಟಾರ್ಟ್ ಮಿಸ್ಟರ್ ವಿಜಯ್ ಇದಳು ವಿಜಯ್ ನೀ ಚಂದಾನೆ ನಿನ್ನಾಸೆ ಚಂದಾನೆ ಸಸಂಗನ ಇದಳ್ಸಣ ನೀನ್ ಇಡ್ತೀಯ ನೀನ್ ಅವಳು ನನ್ನ ಇಡ್ತೀಯ ಆಗ್ಬಿಟ್ಟೆ ನಿನ್ನ ಇಡ್ತೀಯ ನಾನು ಇರ್ತಿಗ್ಲ ಆಗಿಲ್ಲ ಮೊದಲು ಇದೇ ನೋಡ್ಲಾ ಹೆಂಗ್ ಕಾಮಿಡಿ ಮಾಡ್ದೆ ನಮ್ಮ ಅಣ್ಣ ಗೈಸ್ ನನ್ನ ಹೆಡ್ತಿಗೆ ನಗ್ಡಿ ಮುಳ್ಕೋಕಂದ ಈಗ ಬಂಗಾರ ಲವ್ ಯು ಚಿನ್ನ ಮುಳ್ಕೊ ಅದೇ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ನನಗೆ ವಿಡಿಯೋ ಇಷ್ಟ ಆಗಿರೋ ಒಂದೊಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ ಜಾಸ್ತಿ ಬಾಯ್ ಬಾಯ್